ಓಂ ನಮೋ ಶಿವಾಯ. ದೇವರ ದರ್ಶನ ಚಾನೆಲ್ಗೆ ಸುಸ್ವಾಗತ. ಮಕರ ರಾಶಿಯವರು ಸಾಮಾನ್ಯವಾಗಿ ತುಂಬಾ ಧೈರ್ಯಶಾಲಿಗಳು ಮತ್ತು ನಿರಂತರ ವ್ಯಕ್ತಿಗಳು. ಆದರೆ ನೀವು ಕೆಲವು ಸಮಯದಿಂದ ಅನುಭವಿಸುತ್ತಿರುವ ಅವಮಾನಗಳು ನಿಮ್ಮನ್ನು ಸುಡುತ್ತಿವೆ ಎಂದು ನಮಗೆ ತಿಳಿದಿದೆ. ಈ ದಿನ ಶನಿಯ ಪ್ರಭಾವದಿಂದಾಗಿ ನೀವು ಯಾರಿಗೆ ಒಳ್ಳೆಯದನ್ನು ಮಾಡಿದ್ದೀರಿ ಎಂಬುದರ ಬಗ್ಗೆ ಜನರಿಂದಲೇ ನೀವು ಟೀಕೆಗಳನ್ನು ಎದುರಿಸುತ್ತಿದ್ದೀರಿ. ನಾನು ಯಾವ ಪಾಪ ಮಾಡಿದ್ದೇನೆ ಮತ್ತು ನನ್ನ ತೊಂದರೆಗಳು ಎಂದಾದರೂ ಕೊನೆಗೊಳ್ಳುತ್ತವೆಯೇ ಎಂದು ನೀವು ಆತಂಕಗೊಂಡಿರುವ ಕ್ಷಣದಲ್ಲಿ ಪರಮಾತ್ಮನು ನಿಮ್ಮ ಕಣ್ಣೀರನ್ನು ಒರೆಸಲು ಸಿದ್ಧನಾಗಿದ್ದಾನೆ. ವಿಶೇಷವಾಗಿ ಜನವರಿ 25ರ ಭಾನುವಾರದಿಂದ ಜನವರಿ 28ರ ಬುಧವಾರದವರೆಗಿನ ಈ 4 ದಿನಗಳು ನಿಮ್ಮ ಜೀವನದಲ್ಲಿ ಒಂದು ಐತಿಹಾಸಿಕ ತಿರುವು ಆಗಲಿವೆ. ನಿಮ್ಮ ತೊಂದರೆಗಳು ಕೊನೆಗೊಳ್ಳುತ್ತಿವೆ ಎಂದು ದೇವರು ನಿಮಗೆ ತಿಳಿಸುವ 5 ದೈವಿಕ ಚಿಹ್ನೆಗಳು ಯಾವುವು? ಆ ಚಿಹ್ನೆಗಳನ್ನು ನೀವು ಹೇಗೆ ಗುರುತಿಸಬೇಕು? ಈ ವಿಶೇಷ ಕಾರ್ಯಕ್ರಮದಲ್ಲಿ ಮಕರ ರಾಶಿಯವರು ಎದುರಿಸುವ ಆರ್ಥಿಕ ತೊಂದರೆಗಳು, ಕುಟುಂಬ ವಿವಾದಗಳು ಮತ್ತು ಸಮಾಜದಲ್ಲಿನ ಸಂಘರ್ಷಗಳಿಗೆ ಕಾರಣಗಳನ್ನು ವಿಶ್ಲೇಷಿಸೋಣ. ಮತ್ತು ನಿಮ್ಮ ಉದ್ಯೋಗ, ವ್ಯವಹಾರ ಮತ್ತು ವೈಯಕ್ತಿಕ ಜೀವನದಲ್ಲಿ ಬರುವ ಅದ್ಭುತ ಬದಲಾವಣೆಗಳನ್ನು ಚರ್ಚಿಸೋಣ. ಭವಿಷ್ಯದ ಬಗ್ಗೆ ನೀವು ನಿರಾಶೆಗೊಂಡಿದ್ದರೆ ಈ ವಿಡಿಯೋ ನಿಮಗೆ ಹೊಸ ಭರವಸೆ ಮತ್ತು ಧೈರ್ಯವನ್ನು ನೀಡುತ್ತದೆ. ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ, ಏಕೆಂದರೆ ನಾನು ಕೊನೆಯಲ್ಲಿ ಹೇಳಲಿರುವ ಮಂತ್ರವು ನಿಮ್ಮ ಜೀವನದ ಕತ್ತಲೆಯನ್ನು ಹೋಗಲಾಡಿಸಿ ಹೊಸ ಬೆಳಕನ್ನು ತುಂಬುತ್ತದೆ. ಮಕರ ರಾಶಿಯವರು ಒಳ್ಳೆಯ ಮತ್ತು ಕೆಟ್ಟ ಗುಣಗಳನ್ನು ಹೊಂದಿರುತ್ತಾರೆ. ಮಕರ ರಾಶಿಯವರು ಕಾಲಪುರುಷ ಚಕ್ರದಲ್ಲಿ 10ನೇ ರಾಶಿಗೆ ಸೇರಿದವರು. ನಿಮ್ಮ ರಾಶಿಚಕ್ರಕ್ಕೆ ಶನಿದೇವರು ಆಳ್ವಿಕೆ ನಡೆಸುವುದರಿಂದ ನೀವು ಸ್ವಾಭಾವಿಕವಾಗಿಯೇ ಶಿಸ್ತು, ದಕ್ಷತೆ ಮತ್ತು ಅಪಾರ ತಾಳ್ಮೆಯನ್ನು ಹೊಂದಿರುತ್ತೀರಿ. ಮಕರ ರಾಶಿಯವರು ಅವರು ಒಂದು ಗುರಿಯನ್ನು ಹೊಂದಿಸಿದರೆ ಅದು ಎಷ್ಟೇ ಕಷ್ಟಕರವಾಗಿದ್ದರೂ ಅದನ್ನು ಸಾಧಿಸುವವರೆಗೂ ಅವರು ವಿಶ್ರಮಿಸುವುದಿಲ್ಲ. ನಿಮ್ಮಲ್ಲಿರುವ ಒಳ್ಳೆಯ ಗುಣವೆಂದರೆ ನೀವು ಮಾತುಗಳಿಗಿಂತ ಕ್ರಿಯೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತೀರಿ. ನೀವು ನಂಬುವವರಿಗಾಗಿ ನೀವು ಯಾವುದೇ ತ್ಯಾಗ ಮಾಡಲು ಸಿದ್ಧರಿದ್ದೀರಿ. ಆದಾಗ್ಯೂ ನಿಮ್ಮ ಮುಖ್ಯ ನ್ಯೂನ್ಯತೆಯೆಂದರೆ ನೀವು ನಿಮ್ಮ ಭಾವನೆಗಳನ್ನು ಬಹಿರಂಗವಾಗಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲ. ಈ ಕಾರಣದಿಂದಾಗಿ ನೀವು ಹೆಚ್ಚು ಪ್ರೀತಿಸುವ ಜನರು ಸಹ ನಿಮ್ಮನ್ನು ಕಠಿಣ ಹೃದಯಿ ಮತ್ತು ಹೆಮ್ಮೆಯೆಂದು ಪರಿಗಣಿಸುತ್ತಾರೆ. ಎಲ್ಲವನ್ನೂ ಅತಿಯಾಗಿ ಯೋಚಿಸುವುದರಿಂದ ಮತ್ತು ಹಿಂದಿನದ್ದನ್ನು ಪದೇ ಪದೇ ಯೋಚಿಸುವುದರಿಂದ ನೀವು ನಿಮ್ಮ ಮನಸ್ಸಿನ ಶಾಂತಿಯನ್ನು ಕಳೆದುಕೊಳ್ಳುತ್ತೀರಿ. ನೀವು ಯಾರನ್ನೂ ಅಷ್ಟು ಬೇಗ ನಂಬುವುದಿಲ್ಲ. ಆದರೆ ನೀವು ಒಮ್ಮೆ ಅವರನ್ನು ನಂಬಿದರೆ ನೀವು ಅವರಿಗಾಗಿ ನಿಮ್ಮ ಜೀವನವನ್ನು ತ್ಯಾಗ ಮಾಡುತ್ತೀರಿ. ಈ ರಾಶಿಚಕ್ರ ಚಿಹ್ನೆ ಜನರು ಕೆಲವೊಮ್ಮೆ ಹಠಮಾರಿಗಳಾಗಿರಬಹುದು ಮತ್ತು ತಮ್ಮ ಆಪ್ತರಿಂದ ದೂರವಿರಬಹುದು. ನಿಮ್ಮಲ್ಲಿರುವ ಈ ಗಂಭೀರತೆ ಮತ್ತು ಮೌಲ್ಯವು ಕೆಲವೊಮ್ಮೆ ನಿಮ್ಮನ್ನು ರಕ್ಷಿಸಬಹುದು, ಆದರೆ ಕೆಲವೊಮ್ಮೆ ತಪ್ಪು ತಿಳುವಳಿಕೆಗಳಿಗೆ ಕಾರಣವಾಗಬಹುದು. ಪ್ರಸ್ತುತ ಗ್ರಹಗಳ ಚಲನೆ ಮತ್ತು ಅವುಗಳ ಪರಿಣಾಮಗಳು. ಪ್ರಸ್ತುತ ಶನಿಯು ಮಕರ ರಾಶಿಯ ಜಾತಕದಲ್ಲಿ 2ನೇ ಸ್ಥಾನದಲ್ಲಿ ಚಲಿಸುತ್ತಿದ್ದಾನೆ. ಇದನ್ನು ವರ್ಷದ ಕೊನೆಯ ಹಂತ ಅಥವಾ ಶನಿಯ ಅಂತ್ಯ ಎಂದು ಕರೆಯಲಾಗುತ್ತದೆ. ಶನಿಯು ನಿಮ್ಮ ರಾಶಿಯಿಂದ 2ನೇ ಮನೆಯಲ್ಲಿರುವುದರಿಂದ ಕೆಲವು ಕೌಟುಂಬಿಕ ಒತ್ತಡಗಳು ಉಂಟಾಗಬಹುದು. ಸಂಪತ್ತಿನ ಮನೆಯಲ್ಲಿ ಶನಿಯ ಸಂಚಾರದಿಂದಾಗಿ ಆದಾಯವಿರುತ್ತದೆ, ಆದರೆ ಅನಗತ್ಯ ಖರ್ಚುಗಳು ನಿಯಂತ್ರಣದಲ್ಲಿರುವುದಿಲ್ಲ. ಮಾತನಾಡುವ ವಿಧಾನವು ಸಮಸ್ಯೆಗಳನ್ನು ಉಂಟುಮಾಡುತ್ತದೆ. ಮಾತನಾಡುವ ಮೊದಲು ನೀವು ಎಚ್ಚರಿಕೆಯಿಂದ ಯೋಚಿಸಬೇಕು. ಗುರುಗ್ರಹವು ನಿಮ್ಮ ಜಾತಕದಲ್ಲಿ ಅನುಕೂಲ ಸ್ಥಾನದಲ್ಲಿರುವುದರಿಂದ 8ನೇ ಶನಿಯ ಪ್ರಭಾವದಿಂದ ನೀವು ಸ್ವಲ್ಪ ಪರಿಹಾರವನ್ನು ಪಡೆಯುತ್ತೀರಿ. ರಾಹು ಮತ್ತು ಕೇತುವಿನ ಸಂಚಾರದಿಂದಾಗಿ ವಿದೇಶ ಪ್ರವಾಸಗಳು ಅಥವಾ ದೂರ ಪ್ರಯಾಣಗಳ ಸೂಚನೆಗಳಿವೆ. ಜನವರಿ 25ರಿಂದ 28ರ ಚಂದ್ರನ ಸಂಚಾರವು ನಿಮ್ಮ ರಾಶಿಯ ಮೇಲೆ ಮಿಶ್ರ ಪರಿಣಾಮವನ್ನು ಬೀರುತ್ತದೆ. ವಿಶೇಷವಾಗಿ ಮಾನಸಿಕ ಸ್ಥಿತಿಯಲ್ಲಿ ಏರುಪೇರುಗಳಿರುತ್ತವೆ. ಶನಿಯ ಪ್ರಭಾವದಿಂದಾಗಿ ವಿಷಯಗಳು ನಿಧಾನವಾಗಿದ್ದರೂ ಬುಧನ ಕೃಪೆಯಿಂದಾಗಿ ನಿಮ್ಮ ಬುದ್ಧಿವಂತಿಕೆಯಿಂದ ನೀವು ಕಷ್ಟಕರ ಸಮಸ್ಯೆಗಳನ್ನು ನಿವಾರಿಸಲು ಸಾಧ್ಯವಾಗುತ್ತದೆ. ಗ್ರಹಗಳ ಸ್ಥಾನವು ನಿಮಗೆ ತಾಳ್ಮೆಯನ್ನು ಕಲಿಸುತ್ತಿದೆ. ಇದು ನಿಮ್ಮ ಭವಿಷ್ಯಕ್ಕೆ ಅಡಿಪಾಯವಾಗಲಿದೆ. ಜನವರಿ 25 ಭಾನುವಾರ, ತಾಳ್ಮೆ ಮತ್ತು ತೊಂದರೆಗಳು. ಭಾನುವಾರ ಮಕರ ರಾಶಿಯವರು ತೀವ್ರ ಮಾನಸಿಕ ಮತ್ತು ದೈಹಿಕ ಒತ್ತಡಕ್ಕೆ ಒಳಗಾಗುತ್ತಾರೆ. ನೀವು ಸಾಮಾನ್ಯವಾಗಿ ವಿಶ್ರಾಂತಿ ಪಡೆಯಬೇಕಾದ ದಿನದಲ್ಲಿಯೂ ಸಹ ನೀವು ಅನಿವಾರ್ಯವಾಗಿ ಕೆಲಸದಿಂದ ಒತ್ತಡಕ್ಕೆ ಒಳಗಾಗುತ್ತೀರಿ. ನೀವು ಹೆಚ್ಚಿನ ನಂಬಿಕೆಯಿಂದ ಯಾರಿಗಾದರೂ ವಹಿಸಿಕೊಟ್ಟ ಕೆಲಸವನ್ನು ಅವರು ಪೂರ್ಣಗೊಳಿಸದ ಕಾರಣ ನೀವು ಅಸಹನೆಗೊಳ್ಳುತ್ತೀರಿ. ಇಂದು ನಿಮ್ಮ ತಾಳ್ಮೆಯ ಉತ್ತಮ ಎಂದು ಹೇಳಬಹುದು. ನಿಮ್ಮ ಆಪ್ತ ಸ್ನೇಹಿತರಿಂದ ನೀವು ನಿರೀಕ್ಷಿಸಿದ ಬೆಂಬಲವನ್ನು ನೀವು ಪಡೆಯುವುದಿಲ್ಲ. ಇದರಲ್ಲದೆ ಅವರು ನೀವು ಮಾಡಿದ ಸಹಾಯವನ್ನು ಮರೆತು ನಿಮ್ಮನ್ನು ಟೀಕಿಸುವ ಸಾಧ್ಯತೆಯಿದೆ. ನಾನು ಎಲ್ಲರಿಗೂ ಒಳ್ಳೆಯದನ್ನು ಮಾಡುತ್ತಿದ್ದೇನೆ, ಆದರೆ ಇದು ನನಗೆ ಏಕೆ ನಡೆಯುತ್ತಿದೆ? ಆದರೆ ನೆನಪಿರಿಡಿ,
ಶನಿದೇವರು ನಿಮಗೆ ತಾಳ್ಮೆಯನ್ನು ಕಲಿಸುತ್ತಿದ್ದಾನೆ. ಇಂದು ನೀವು ಕಡಿಮೆ ಮಾತನಾಡಿದಷ್ಟು ಒಳ್ಳೆಯದು. ವಾದಗಳಿಂದ ದೂರವಿರಿ. ಪ್ರಾರ್ಥನೆಯ ಮೂಲಕ ನಿಮ್ಮ ಮನಸ್ಸಿನಲ್ಲಿರುವ ದುಃಖವನ್ನು ಕಡಿಮೆ ಮಾಡಲು ಪ್ರಯತ್ನಿಸಿ. ಕಷ್ಟಗಳು ಶಾಶ್ವತವಲ್ಲ. ಇಂದು ನೀವು ತೋರಿಸುವ ತಾಳ್ಮೆ ನಾಳೆ ನಿಮ್ಮ ಯಶಸ್ಸಿಗೆ ದಾರಿ ಮಾಡಿಕೊಡುತ್ತದೆ. ಜನವರಿ 26 ಸೋಮವಾರ. ಜೀವನದಲ್ಲಿ ಏರುಪೇರುಗಳು. ಮಕರ ರಾಶಿಯವರು ಸೋಮವಾರ ಕೆಲವು ಸಾಮಾಜಿಕ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ. ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಅಥವಾ ಇತರ ಸಾಮಾಜಿಕ ವೇದಿಕೆಗಳಲ್ಲಿ ಕೆಲವರು ನಿಮ್ಮ ಖ್ಯಾತಿಯನ್ನು ಕುಗ್ಗಿಸಲು ಪ್ರಯತ್ನಿಸಬಹುದು. ನೀವು ಹೇಳದೇ ಇರುವ ವಿಷಯಗಳನ್ನು ಹೇಳಿದ್ದೀರಿ ಎಂದು ಬಿಂಬಿಸಲು ಮತ್ತು ನಿಮ್ಮನ್ನು ಅಪರಾಧಿಗಳಾಗಿ ಮಾಡಲು ಪಿತೂರಿಗಳಿರಬಹುದು. ಇದು ನಿಮಗೆ ಸಾಮಾನ್ಯ ಅವಮಾನವೆಂದು ಅನಿಸಬಹುದು. ವೃತ್ತಿಪರವಾಗಿಯೂ ನಿಮ್ಮ ಕಠಿಣ ಪರಿಶ್ರಮವನ್ನು ಗುರುತಿಸಲಾಗದಾಗ, ಇತರರು ನಿಮ್ಮ ಖ್ಯಾತಿಯನ್ನು ಪಡೆದಾಗ ನೀವು ಅಸಮಾಧಾನಗೊಳ್ಳುತ್ತೀರಿ. ಜೀವನದಲ್ಲಿ ಉಬ್ಬರವಿಳಿತಗಳು ಸಹಜ ಎಂದು ಅರಿತುಕೊಳ್ಳಿ. ಸಮುದ್ರದ ಅಲೆಗಳು ಎಷ್ಟೇ ಎತ್ತರಕ್ಕೆ ಏರಿದರೂ ಅವು ಮತ್ತೆ ಅನಿವಾರ್ಯವಾಗಿ ಬೀಳುತ್ತವೆ. ಅದೇ ರೀತಿ ನಿಮ್ಮ ಕಷ್ಟಗಳು ಸಹ ಶೀಘ್ರದಲ್ಲೇ ಸರಿಹೊಂದುತ್ತವೆ. ಇಂದು ಸ್ವಲ್ಪ ಆರ್ಥಿಕ ಒತ್ತಡವಿರುತ್ತದೆ. ನೀವು ಹುಚ್ಚಾಟದಿಂದ ಪ್ರಯಾಣಿಸಬೇಕಾಗಬಹುದು. ಅವಮಾನಗಳನ್ನು ಸಹಿಸಿಕೊಳ್ಳುವುದು ಕಷ್ಟ, ಆದರೆ ಆ ಅನುಭವಗಳು ನಿಮ್ಮನ್ನು ಬಲಪಡಿಸುತ್ತವೆ. ಇಂದು ನಿಮ್ಮ ಕೆಲಸವನ್ನು ಮಾಡಲು ಸರಿಯಾದ ಮಾರ್ಗವೆಂದರೆ ದೇವರ ಮೇಲೆ ನಿಮ್ಮ ಹೊರೆಯನ್ನು ಹಾಕಿ ಮೌನವಾಗಿ ನಿಮ್ಮ ಕೆಲಸವನ್ನು ಮುಂದುವರಿಸುವುದು. ಮಂಗಳವಾರ, ಜನವರಿ 27. ಕುಟುಂಬ ಮತ್ತು ಸಮಾಜದಲ್ಲಿ ಭಿನ್ನಾಭಿಪ್ರಾಯಗಳು. ಮಂಗಳವಾರ ಮಕರ ರಾಶಿಯವರು ಮಂಗಳನ ಪ್ರಭಾವದಿಂದಾಗಿ ಬಹಳಷ್ಟು ಕೋಪವನ್ನು ಹೊಂದಿರುತ್ತಾರೆ. ಈ ಕೋಪವು ಕುಟುಂಬ ಸದಸ್ಯರೊಂದಿಗೆ ಘರ್ಷಣೆಗೆ ಕಾರಣವಾಗಬಹುದು. ಒಡಹುಟ್ಟಿದವರೊಂದಿಗೆ ಅಥವಾ ಜೀವನ ಸಂಗಾತಿಯೊಂದಿಗೆ ಜಗಳವಾಗುವ ಸಾಧ್ಯತೆಯಿದೆ. ಸಣ್ಣ ವಿಷಯವು ದೊಡ್ಡ ವಿವಾದಕ್ಕೆ ಕಾರಣವಾಗಬಹುದು. ಆಸ್ತಿ ವಿವಾದಗಳು ಅಥವಾ ಹಳೆಯ ಸಾಲಗಳು ಚರ್ಚೆಗೆ ಬಂದರೆ ನೀವು ಕೋಪಗೊಳ್ಳುವ ಅಪಾಯವಿದೆ. ಸಮಾಜದಲ್ಲಿ ಸ್ನೇಹಿತರ ನಡುವೆಯೂ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ನೀವು ತರ್ಕಬದ್ಧವಾಗಿ ಮಾತನಾಡಿದರೂ ಅದು ಇತರರಿಗೆ ಕಠಿಣವಾಗಿ ಕಾಣಿಸಬಹುದು. ಭಿನ್ನಾಭಿಪ್ರಾಯ ಉಂಟಾದಾಗ ಮೌನವಾಗಿರುವುದು ಅಥವಾ ಸ್ಥಳದಿಂದ ಹೊರಹೋಗುವುದು ಉತ್ತಮ. ನೀವು ಮಾತನಾಡುವ ರೀತಿ ನಿಮ್ಮ ಗೌರವವನ್ನು ಹೆಚ್ಚಿಸುತ್ತದೆ ಅಥವಾ ಕಡಿಮೆ ಮಾಡುತ್ತದೆ ಎಂಬುದನ್ನು ಮರೆಯಬೇಡಿ. ಮನೆಯ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಹೊರಗಿನವರೊಂದಿಗೆ ಕುಟುಂಬದ ಸಮಸ್ಯೆಗಳನ್ನು ಚರ್ಚಿಸಬೇಡಿ, ಏಕೆಂದರೆ ಅವರು ನಿಮ್ಮ ದೌರ್ಬಲ್ಯದ ಲಾಭ ಪಡೆದು ದೂರವನ್ನು ಮತ್ತಷ್ಟು ಹೆಚ್ಚಿಸುವ ಸಾಧ್ಯತೆಯಿದೆ. ಶಾಂತವಾಗಿರಲು ಮತ್ತು ಸಮಸ್ಯೆಯನ್ನು ಪರಿಹರಿಸಲು ಪ್ರಯತ್ನಿಸಿ. ಕುಟುಂಬ ಮತ್ತು ಸಮಾಜದಲ್ಲಿ ಘರ್ಷಣೆಗಳು. ಮಕರ ರಾಶಿಯವರು ಜನವರಿ ಕೊನೆಯ ವಾರದಲ್ಲಿ ಗ್ರಹಗಳ ಸ್ಥಾನದಿಂದಾಗಿ ಹೆಚ್ಚಿನ ಮಾನಸಿಕ ಒತ್ತಡವನ್ನು ಅನುಭವಿಸುತ್ತಾರೆ. ವಿಶೇಷವಾಗಿ ಕುಟುಂಬ ಸದಸ್ಯರ ನಡುವಿನ ಸಣ್ಣ ವಿವಾದಗಳು ದೊಡ್ಡ ವಿವಾದಗಳಿಗೆ ಕಾರಣವಾಗುವ ಸಾಧ್ಯತೆಯಿದೆ. ನಿಮ್ಮ ಅಧಿಪತಿ ಶನಿ 2ನೇ ಸ್ಥಾನದಲ್ಲಿರುವುದರಿಂದ ನಿಮ್ಮ ಮಾತು ಕಠಿಣವಾಗಬಹುದು. ನೀವು ಪ್ರಾಮಾಣಿಕವಾಗಿ ಹೇಳುವ ವಿಷಯಗಳು ಸಹ ಇತರರಿಗೆ ಟೀಕೆಯಂತೆ ಕಾಣಿಸಬಹುದು. ಇದು ನಿಮ್ಮ ಮತ್ತು ನಿಮ್ಮ ರಕ್ತ ಸಂಬಂಧಿಗಳು ಅಥವಾ ಆಪ್ತ ಸ್ನೇಹಿತರ ನಡುವಿನ ಅಂತರವನ್ನು ಹೆಚ್ಚಿಸಬಹುದು. ಕೆಲವರು ಸಮಾಜದಲ್ಲಿ ನಿಮ್ಮ ಖ್ಯಾತಿಗೆ ಧಕ್ಕೆ ತರಲು ಪ್ರಯತ್ನಿಸಬಹುದು. ನೀವು 10 ಜನರಿಗೆ ಏನಾದರೂ ಮಾಡಿದರೂ ಅವರು ಕೃತಜ್ಞತೆಯನ್ನು ತೋರಿಸುವುದಿಲ್ಲ ಮತ್ತು ನಿಮ್ಮನ್ನು ದೂಷಿಸುವುದಿಲ್ಲ. ಅದು ನಿಮಗೆ ತುಂಬಾ ನೋವನ್ನು ಉಂಟುಮಾಡುತ್ತದೆ. ಸಾಮಾಜಿಕ ವೇದಿಕೆಗಳಲ್ಲಿ ಅಥವಾ ಸ್ನೇಹಿತರ ಗುಂಪುಗಳಲ್ಲಿ ವಾದಗಳಿಗೆ ಇಳಿಯಬೇಡಿ. ಈ ಸಮಯದಲ್ಲಿ ನೀವು ಹೆಚ್ಚು ಮೌನವಾಗಿದ್ದಷ್ಟು ನೀವು ಹೆಚ್ಚು ಗೌರವವನ್ನು ಪಡೆಯುತ್ತೀರಿ. ಹಿಂದಿನದ್ದನ್ನು ಅಗೆಯುವುದರಿಂದ ಹಳೆಯ ಗಾಯಗಳು ಮತ್ತೆ ಹುಟ್ಟುತ್ತವೆ ಮತ್ತು ಸಮಸ್ಯೆ ಬಗೆಹರಿಯುವುದಿಲ್ಲ. ತಾಳ್ಮೆಯಿಂದಿರುವುದು ಮತ್ತು ಕುಟುಂಬ ಶಾಂತಿಗಾಗಿ ಕೆಲವು ವಿಷಯಗಳನ್ನು ಬಿಡುವುದು ಉತ್ತಮ. ಆರ್ಥಿಕ ತೊಂದರೆಗಳು ಮತ್ತು ಕಷ್ಟದ ಸಮಯವನ್ನು ಪರಿಹರಿಸುವ ಮಾರ್ಗಗಳು. ಮಕರ ರಾಶಿಯವರು ಈಗ ಎದುರಿಸುತ್ತಿರುವ ದೊಡ್ಡ ಸಮಸ್ಯೆ ಆರ್ಥಿಕ ತೊಂದರೆಗಳು. ನಿಮ್ಮ ಆದಾಯ ಉತ್ತಮವಾಗಿದ್ದರೂ ಸಹ ಅದು ನಿಮ್ಮ ಕೈಯಲ್ಲಿರುವುದಿಲ್ಲ ಎಂದು ಅದು ನಿಮ್ಮನ್ನು ಚಿಂತೆ ಮಾಡುತ್ತದೆ. ನೀವು ಹಿಂದೆ ಮಾಡಿದ ಹೂಡಿಕೆಗಳು ಈಗ ಅಪೇಕ್ಷಿತ ಫಲಿತಾಂಶಗಳನ್ನು ನೀಡಬಹುದಿಲ್ಲ. ಸಾಲದ ಒತ್ತಡ ಅಥವಾ ಹಳೆಯ ಬಾಕಿಗಳನ್ನು ಸಂಗ್ರಹಿಸುವಲ್ಲಿ ವಿಳಂಬದಿಂದಾಗಿ ನೀವು ಮಾನಸಿಕ ಒತ್ತಡಕ್ಕೆ ಒಳಗಾಗುತ್ತೀರಿ. ವಿಶೇಷವಾಗಿ ಜನವರಿ 27 ಮತ್ತು 28ರಂದು ಅನಗತ್ಯ ವೆಚ್ಚಗಳು ಇದ್ದಕ್ಕಿದ್ದಂತೆ ಬಂದು ಬೀಳಬಹುದು. ಇದು ನಿಮ್ಮ ಬಜೆಟ್ ಅನ್ನು ತಲೆಕೆಳಗಾಗಿ ಮಾಡಬಹುದು. ಈ ಕಷ್ಟದ ಸಮಯದಿಂದ ಹೊರಬರಲು ನೀವು ಕಠಿಣ ಆರ್ಥಿಕ ಶಿಸ್ತನ್ನು ಅನುಸರಿಸಬೇಕು. ಹೊಸಬರಿಗೆ ಯಾರಿಗೂ ಹಣ ಸಾಲ ನೀಡಬೇಡಿ ಮತ್ತು ಯಾರಿಗೂ ಗ್ಯಾರಂಟಿ ನೀಡಬೇಡಿ. ನಿಮ್ಮಲ್ಲಿರುವ ಹಣವನ್ನು ಉಳಿಸಲು ಕಲಿಯಿರಿ. ನಿಮ್ಮ ಆದಾಯದ ಮೂಲಗಳನ್ನು ಹೆಚ್ಚಿಸುವ ನಿಮ್ಮ ಪ್ರಯತ್ನಗಳಲ್ಲಿ ದಕ್ಷತೆಯನ್ನು ಹೆಚ್ಚಿಸಿ. ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಅಥವಾ ಬುಧವಾರ ಮಹಾಲಕ್ಷ್ಮಿಯನ್ನು ಪೂಜಿಸುವುದರಿಂದ ನಿಮ್ಮ ಆರ್ಥಿಕ ತೊಂದರೆಗಳು ಕ್ರಮೇಣ ಕಡಿಮೆಯಾಗುತ್ತವೆ. ದೇವರು ಕಳುಹಿಸಿದ 5 ರಾಶಿಗಳ ಆರಂಭ ಮತ್ತು ಮೊದಲ ಚಿಹ್ನೆ ಮಕರ ರಾಶಿಯವರು ಎದುರಿಸುವ ಕಷ್ಟಗಳ ಮೇಲೆ ಪರಮಾತ್ಮನು ಕರುಣಿಸುವ ಸಮಯ ಬಂದಿದೆ. ನೀವು ಎದುರಿಸುತ್ತಿರುವ ನಕಾರಾತ್ಮಕ ಸನ್ನಿವೇಶಗಳಿಂದ ಹೊರಬರಲು ಸಹಾಯ ಮಾಡಲು ದೇವರು ನಿಮಗೆ 5 ರೀತಿಯ ಚಿಹ್ನೆಗಳನ್ನು ಕಳುಹಿಸಲಿದ್ದಾನೆ. ಈ ಚಿಹ್ನೆಗಳನ್ನು ನೀವು ಗಮನಿಸಿದರೆ ನಿಮ್ಮ ಜೀವನದಲ್ಲಿ ಬದಲಾವಣೆ ಪ್ರಾರಂಭವಾಗಿದೆ ಎಂದು ನೀವು ಅರ್ಥೈಸಿಕೊಳ್ಳಬೇಕು. ಮೊದಲ ಚಿಹ್ನೆ ಆಂತರಿಕ ಶಾಂತಿ ಮತ್ತು ಭಕ್ತಿಯ ಹೆಚ್ಚಳ.
ನಿಮ್ಮ ಸುತ್ತಲೂ ಎಷ್ಟೇ ಪ್ರಶ್ನೆಗಳಿದ್ದರೂ ಒಳಗೆ ಒಂದು ಅಜ್ಞಾತ ಶಾಂತತೆ ಉಂಟಾಗುತ್ತದೆ. ಹಿಂದೆ ಪೂಜೆ ಮಾಡಲು ಅಥವಾ ದೇವರನ್ನು ಪ್ರಾರ್ಥಿಸಲು ಸೋಮಾರಿಯಾದ ನೀವು ಈಗ ಸ್ವಯಂಪ್ರೇರಿತವಾಗಿ ಪೂಜಾ ಕೋಣೆಯಲ್ಲಿ ಹೆಚ್ಚು ಸಮಯ ಕಳೆಯಲು ಇಷ್ಟಪಡುತ್ತೀರಿ. ನೀವು ದೀಪ ಬೆಳಗಿದಾಗ ಅಥವಾ ಭಗವಂತನ ಹೆಸರನ್ನು ಜಪಿಸಿದಾಗ ನಿಮ್ಮ ಮನಸ್ಸು ಸ್ಥಿರವಾಗುತ್ತದೆ. ದೇವರು ನಿಮ್ಮ ಹೃದಯದಲ್ಲಿ ಸ್ಥಾನ ಪಡೆದಿದ್ದಾನೆ ಮತ್ತು ಅವನು ನಿಮ್ಮ ಕಷ್ಟಗಳನ್ನು ಸ್ವೀಕರಿಸಿದ್ದಾನೆ ಎಂಬುದರ ಮೂಲಭೂತ ಇದು ಸೂಚನೆ. ನಿಮ್ಮೊಳಗಿನ ಈ ಬದಲಾವಣೆಯು ನಿಮಗೆ ಅಪಾರ ಧೈರ್ಯವನ್ನು ನೀಡುತ್ತದೆ. ಎರಡನೇ ಚಿಹ್ನೆ, ಸಣ್ಣ ಸಂತೋಷಗಳು ಮತ್ತು ಅದ್ಭುತ ಅನುಭವಗಳು. ದೇವರು ನೀಡುವ ಎರಡನೇ ಚಿಹ್ನೆ ಬಹಳ ಸೂಕ್ಷ್ಮವಾಗಿದೆ. ಕಳೆದ ಕೆಲವು ತಿಂಗಳುಗಳಿಂದ ನೀವು ಕಾಯುತ್ತಿದ್ದ ಯಾವುದೇ ವಿಷಯಕ್ಕೆ ಸಂಬಂಧಿಸಿದ ಸಣ್ಣ ಸಕಾರಾತ್ಮಕ ಸುದ್ದಿಯನ್ನು ಸ್ವೀಕರಿಸುತ್ತೀರಿ. ಅದು ಹಳೆಯ ಸ್ನೇಹಿತರೊಂದಿಗಿನ ಅನಿರೀಕ್ಷಿತ ಭೇಟಿಯಾಗಬಹುದು ಅಥವಾ ನಿಮ್ಮ ನೆಚ್ಚಿನ ಆಹಾರ ಅಥವಾ ವಸ್ತುವನ್ನು ಪಡೆಯುತ್ತಿರಬಹುದು. ಇವು ಸಣ್ಣ ವಿಷಯಗಳಂತೆ ಕಾಣಿಸಬಹುದು, ಆದರೆ ಅವು ನಿಮ್ಮನ್ನು ಆತ್ಮವಿಶ್ವಾಸದಿಂದ ತುಂಬುತ್ತವೆ. ಪ್ರಕೃತಿಯಲ್ಲಿ ನಿಮ್ಮ ನೆಚ್ಚಿನ ಪಕ್ಷಿಗಳು ಅಥವಾ ಪ್ರಾಣಿಗಳನ್ನು ಮತ್ತೆ ಮತ್ತೆ ನೋಡುವುದು ಸಹ ದೈವೀ ಕ್ರಿಯೆಯಾಗಿದೆ. ನೀವು ದೇವಸ್ಥಾನಕ್ಕೆ ಹೋದಾಗ ನಿಮಗೆ ತಿಳಿಯದೆ ಆಶೀರ್ವಾದ ಪಡೆಯುವುದು ಅಥವಾ ಉಡುಗೊರೆಯನ್ನು ಪಡೆಯುವುದು ಮುಂತಾದ ಅದ್ಭುತ ಅನುಭವಗಳನ್ನು ನೀವು ಅನುಭವಿಸುತ್ತೀರಿ. ವಿಶ್ವವು ನಿಮ್ಮೊಂದಿಗೆ ಸಹಕರಿಸುತ್ತಿದೆ ಎಂಬುದು, ನೀವು ಒಂಟಿಯಲ್ಲ ಎಂಬುದು ದೇವರ ಭರವಸೆ. ಈ ಸಣ್ಣ ಸಂತೋಷಗಳನ್ನು ನೀವು ಗುರುತಿಸಿದಾಗ ನಿಮ್ಮ ನಿರಾಶೆ ದೂರವಾಗುತ್ತದೆ ಮತ್ತು ನಿಮ್ಮೊಳಗೆ ಹೊಸ ಉತ್ಸಾಹ ಪ್ರಾರಂಭವಾಗುತ್ತದೆ. ಮೂರನೆಯ ಚಿಹ್ನೆ, ಸಹಾಯ ಮತ್ತು ಆಶ್ರಯವನ್ನು ಪಡೆಯುವುದು. ನೀವು ತುಂಬಾ ಕಷ್ಟದಲ್ಲಿದ್ದಾಗ ಮತ್ತು ಎಲ್ಲಿಂದ ಸಹಾಯ ಪಡೆಯಬೇಕೆಂದು ತಿಳಿದಿಲ್ಲದಿದ್ದಾಗ ನೀವು ಅಪರಿಚಿತರು ಅಥವಾ ಹಳೆಯ ಪರಿಚಯಸ್ಥರ ರೂಪದಲ್ಲಿ ಸಹಾಯವನ್ನು ಪಡೆಯುತ್ತೀರಿ. ಅವರು ನಿಮ್ಮ ಅಗತ್ಯವನ್ನು ಗುರುತಿಸುತ್ತಾರೆ ಮತ್ತು ನೀವು ಕೇಳದೆಯೇ ನಿಮಗೆ ಸಹಾಯ ಮಾಡುತ್ತಾರೆ. ವಿಶೇಷವಾಗಿ ನೀವು ಆರ್ಥಿಕ ತೊಂದರೆಗಳಲ್ಲಿದ್ದಾಗ ಅಥವಾ ನಿರ್ಣಾಯಕ ನಿರ್ಧಾರ ತೆಗೆದುಕೊಳ್ಳುವ ಬಗ್ಗೆ ಗೊಂದಲದಲ್ಲಿರುವಾಗ ಯಾರಾದರೂ ಬಂದು ನಿಮಗೆ ಸರಿಯಾದ ಮಾರ್ಗವನ್ನು ತೋರಿಸುತ್ತಾರೆ. ಈ ಮೂರನೆಯ ಚಿಹ್ನೆಯು ನೀವು ಅಪಾಯದಲ್ಲಿದ್ದಾಗ ನಿಮ್ಮ ಹೊರೆಯನ್ನು ಹಗುರಗೊಳಿಸುವ ಒಂದು ಬೆಂಬಲವಾಗಿದೆ. ಕಠಿಣ ಸಮಸ್ಯೆಗೆ ಅನಿರೀಕ್ಷಿತ ಪರಿಹಾರ ಸಿಗುತ್ತದೆ ಮತ್ತು ಜಾರಿಕೊಳ್ಳುತ್ತಿದ್ದ ಕೆಲಸವು ಮತ್ತೆ ನಿಮ್ಮ ಬಳಿಗೆ ಬರುತ್ತದೆ. ನೀವು ಈ ಸಹಾಯವನ್ನು ವಿನಮ್ರವಾಗಿ ಸ್ವೀಕರಿಸಿ ಮುಂದುವರಿಯಬೇಕು. ನಾಲ್ಕನೆಯ ಚಿಹ್ನೆ ಎಂದರೆ, ಪ್ರತಿಕೂಲ ಸಂದರ್ಭಗಳು ಬದಲಾಗುತ್ತವೆ ಮತ್ತು ಅನುಕೂಲಕರವಾಗುತ್ತವೆ. ನಿಮ್ಮ ವಿರುದ್ಧವಾಗಿದ್ದ ಸಂದರ್ಭಗಳು ಒಂದೊಂದಾಗಿ ಹೊಂದಿಕೊಳ್ಳಲು ಪ್ರಾರಂಭಿಸುತ್ತವೆ ಮತ್ತು ಅನುಕೂಲಕರವಾಗುತ್ತವೆ. ನಿಮ್ಮನ್ನು ದ್ವೇಷಿಸಿದವರು ಅಥವಾ ನಿಮ್ಮನ್ನು ತಪ್ಪಾಗಿ ಅರ್ಥೈಸಿಕೊಂಡವರು ತಮ್ಮ ಮನೋಭಾವವನ್ನು ಬದಲಾಯಿಸುತ್ತಾರೆ. ಕೆಲಸದಲ್ಲಿ ಅಥವಾ ಸಮಾಜದಲ್ಲಿ ನೀವು ಎದುರಿಸಿದ ಅಡೆತಡೆಗಳನ್ನು ತೆಗೆದುಹಾಕಲಾಗುತ್ತದೆ. ನಿಮ್ಮ ಮೇಲಿನ ಆರೋಪವು ನಿವಾರಣೆಯಾಗುವ ಸಮಯಗಳು ಬರುತ್ತವೆ ಮತ್ತು ನೀವು ನಿರಪರಾಧಿ ಎಂದು ಜಗತ್ತಿಗೆ ತಿಳಿಯುತ್ತದೆ. ಶತ್ರುಗಳ ಬಲ ಕಡಿಮೆಯಾಗುತ್ತದೆ ಮತ್ತು ನಿಮ್ಮ ಶ್ರೇಯಸ್ಸು ಹೆಚ್ಚಾಗುತ್ತದೆ. ಇದು ನಾಲ್ಕನೇ ರಾಶಿ. ಗಾಳಿ ಬದಲಾಗುತ್ತಿರುವುದನ್ನು ಮತ್ತು ಅದು ನಿಮ್ಮ ಪರವಾಗಿ ಬೀಸುತ್ತಿರುವುದನ್ನು ನೀವು ಗಮನಿಸುವಿರಿ. ನಿಮ್ಮ ಕಣ್ಣುಗಳ ಮುಂದೆ ಸ್ಪಷ್ಟ ಬದಲಾವಣೆ ಕಾಣಿಸಿಕೊಳ್ಳುತ್ತದೆ. ಹಿಂದೆ ನಿಮಗೆ ಹಾನಿ ಮಾಡಲು ಪ್ರಯತ್ನಿಸಿದವರು ಸಹ ಈಗ ನಿಮಗೆ ಸಹಾಯ ಮಾಡುವುದನ್ನು ನೋಡಿ ನೀವು ಆಶ್ಚರ್ಯಚಕಿತರಾಗುವಿರಿ. ನಿಮ್ಮ ಗ್ರಹಗಳು ಜೋಡಣೆಯಾಗುತ್ತಿವೆ ಮತ್ತು ದೇವರ ರಕ್ಷಣಾತ್ಮಕ ಗುರಾಣಿ ನಿಮ್ಮ ಸುತ್ತಲೂ ಇದೆ ಎಂಬುದರ ಬಲವಾದ ಸಂಕೇತ ಇದು. ಈ ಸಮಯದಲ್ಲಿ ನೀವು ಹೆಚ್ಚು ಶಾಂತವಾಗಿರುವುದು ಉತ್ತಮ. ಐದನೆಯ ರಾಶಿಯು ಸುವರ್ಣ ಅವಧಿಯ ಆರಂಭವಾಗಿದೆ. ಐದನೆಯ ರಾಶಿಯು ಮಕರ ರಾಶಿಯವರ ಜೀವನದಲ್ಲಿ ಹಲವು ವರ್ಷಗಳಿಂದ ಇದ್ದ ಕತ್ತಲೆ ಕಳೆದು ಹೊಸ ಬೆಳಕು ಪ್ರವೇಶಿಸಲಿದೆ ಎಂಬುದರ ಅತ್ಯಂತ ಶಕ್ತಿಶಾಲಿ ಸಂಕೇತವಾಗಿದೆ. ಇದರ ಮುಖ್ಯ ಚಿಹ್ನೆ ನಿಮ್ಮ ಆಲೋಚನೆಗಳಲ್ಲಿನ ಅಗಾಧ ಸ್ಪಷ್ಟತೆ. ಭವಿಷ್ಯದ ಬಗ್ಗೆ ಭಯಗಳು ಮಾಯವಾಗುತ್ತವೆ ಮತ್ತು ನೀವು ಏನನ್ನಾದರೂ ಸಾಧಿಸಬಹುದು ಎಂಬ ವಿಶ್ವಾಸವನ್ನು ನೀವು ಹೊಂದಿರುತ್ತೀರಿ. ನಿಮ್ಮ ಕನಸಿನಲ್ಲಿ ದೀಪಗಳನ್ನು ಬೆಳಗಿದ ಅಥವಾ ಬಿಳಿ ಬಟ್ಟೆ ಧರಿಸಿದ ಜನರನ್ನು ಹೊಂದಿರುವ ದೇವಾಲಯಗಳನ್ನು ನೋಡುವುದು ನಿಮ್ಮ ಕಷ್ಟಗಳು ಕೊನೆಗೊಳ್ಳುತ್ತಿವೆ ಎಂಬುದರ ದೈವಿಕ ಸಂಕೇತವಾಗಿದೆ. ನಿಂತುಹೋದ ಆದಾಯದ ಮಾರ್ಗಗಳು ಮತ್ತೆ ತೆರೆಯುತ್ತವೆ ಅಥವಾ ಹೊಸ ವ್ಯವಹಾರ ಕಲ್ಪನೆಗಳು ನಿಮ್ಮ ಮನಸ್ಸಿಗೆ ಬರಲು ಪ್ರಾರಂಭಿಸುತ್ತವೆ. ನಿಮ್ಮ ಮುಖದ ಮೇಲೆ ಅಪರಿಚಿತ ಶಕ್ತಿ ಕಾಣಿಸಿಕೊಳ್ಳುತ್ತವೆ. ಇದು ಕೇವಲ ಒಂದು ದಿನದಲ್ಲಿ ಆಗುವ ಬದಲಾವಣೆಯಲ್ಲ. ನಿಮ್ಮ ಜೀವನವು ಬಂಗಾರವಾಗಲಿದೆ ಎಂಬುದಕ್ಕೆ ಪ್ರಕೃತಿ ನೀಡಿದ ಬಲವಾದ ಭರವಸೆ. ನೀವು ಈ ಚಿಹ್ನೆಯನ್ನು ಗುರುತಿಸಿ ನಿಮ್ಮ ಪ್ರಯತ್ನಗಳನ್ನು ತೀವ್ರಗೊಳಿಸಿದರೆ ನೀವು ಅನಿರೀಕ್ಷಿತ ಯಶಸ್ಸನ್ನು ಸಾಧಿಸುವಿರಿ. ದೇವರ ಕೃಪೆಯಿಂದ ಹೊಸ ಜೀವನ ಬದಲಾವಣೆ. ಜನವರಿ 25 ಮತ್ತು 28ರ ನಡುವೆ ಮಕರ ರಾಶಿಯವರ ಮಾನಸಿಕ ಸ್ಥಿತಿಯಲ್ಲಿ ಒಂದು ದೊಡ್ಡ ಪರಿವರ್ತನೆ ಸಂಭವಿಸುತ್ತದೆ. ಈ ಹೊಸ ಜೀವನವು ನೀವು ಇಷ್ಟು ವರ್ಷಗಳಿಂದ ಅನುಭವಿಸಿದ ಕಠಿಣ ಪರಿಶ್ರಮ ಮತ್ತು ಅವಮಾನಕ್ಕೆ ದೇವರು ನೀಡಿದ ಪ್ರತಿಫಲವಾಗಿದೆ. ನೀವು ಖಿನ್ನತೆಗೆ ಒಳಗಾಗುವುದನ್ನು ನಿಲ್ಲಿಸುತ್ತೀರಿ ಮತ್ತು ವರ್ತಮಾನದಲ್ಲಿ ಧೈರ್ಯವಾಗಿ ಬದುಕಲು ಪ್ರಾರಂಭಿಸುತ್ತೀರಿ. ನಿಮ್ಮ ಸುತ್ತಲಿನ ಜನರ ನಿಜವಾದ ಸ್ವರೂಪವನ್ನು ನೀವು ಅರ್ಥೈಸಿಕೊಳ್ಳುವಿರಿ. ಹೀಗಾಗಿ ಯಾರನ್ನು ನಂಬಬೇಕು ಮತ್ತು ಯಾರಿಂದ ದೂರವಿರಬೇಕು ಎಂಬುದನ್ನು ನೀವು ನಿರ್ಧರಿಸಲು ಸಾಧ್ಯವಾಗುತ್ತದೆ. ಈ ಬದಲಾವಣೆಯು ಬಾಹ್ಯ ಮಾತ್ರವಲ್ಲ, ಆಂತರಿಕವಾಗಿಯೂ ಸಹ ನೀವು ಸಾಕಷ್ಟು ಪ್ರೌಢರಾಗುತ್ತೀರಿ. ದೇವರ ಕೃಪೆಯಿಂದಾಗಿ ನಿಮಗೆ ಬರಬೇಕಾದ ಹಳೆಯ ಸಾಲಗಳು ಸಂಗ್ರಹವಾಗುತ್ತವೆ ಅಥವಾ ಸ್ಥಗಿತಗೊಂಡ ಬಡ್ಡಿಗಳು ಬರುತ್ತವೆ. ನೀವು ಕಳೆದುಹೋದ ನಿಮ್ಮ ಪ್ರತಿಷ್ಠೆಯನ್ನು ಮರಳಿ ಪಡೆಯುವ ರೀತಿಯಲ್ಲಿ ಸಂದರ್ಭಗಳು ಬದಲಾಗುತ್ತವೆ.
ಹಳೆಯ ಸಂಬಂಧಗಳ ಮಾಲಿನ್ಯವು ದೂರವಾಗುತ್ತದೆ ಮತ್ತು ನಿಮಗೆ ನಿಜವಾದ ಸಂತೋಷವನ್ನು ನೀಡುವ ಹೊಸ ಆರಂಭಗಳು ಮಾಡಲಾಗುತ್ತವೆ. ಈ ಹೊಸ ಜೀವನವು ನಿಮಗೆ ಶಾಂತಿ ಮತ್ತು ತೃಪ್ತಿಯನ್ನು ನೀಡುತ್ತದೆ. ಮುಂಬರುವ ಸಂತೋಷದ ಭವಿಷ್ಯದ ವಿಶ್ಲೇಷಣೆ. ಮಕರ ರಾಶಿಯವರ ಭವಿಷ್ಯವು ಈಗಿರುವುದಕ್ಕಿಂತ ಹೆಚ್ಚು ಅದ್ಭುತವಾಗಿರಲಿದೆ. ಮುಂಬರುವ ಅವಧಿಯಲ್ಲಿ ನೀವು ಕೈಗೊಳ್ಳುವ ಪ್ರತಿಯೊಂದು ಕೆಲಸದಲ್ಲೂ ನೀವು ಯಶಸ್ವಿಯಾಗುವಿರಿ. ವಿಶೇಷವಾಗಿ ಆರ್ಥಿಕ ಕ್ಷೇತ್ರದಲ್ಲಿ ನಿಮ್ಮ ಪ್ರಯೋಗಗಳ ಪರಿಣಾಮವಾಗಿ ನೀವು ಸ್ಥಿರವಾದ ಆದಾಯವನ್ನು ಪಡೆಯುತ್ತೀರಿ. ಕುಟುಂಬದಲ್ಲಿನ ಹಿಂದಿನ ಎಲ್ಲಾ ಭಿನ್ನಾಭಿಪ್ರಾಯಗಳು ಬಗೆಹರಿದು ಎಲ್ಲರೂ ಒಂದಾಗುತ್ತಾರೆ. ಮಕ್ಕಳ ಶಿಕ್ಷಣ ಅಥವಾ ಅವರ ವಿವಾಹ ಪ್ರಯತ್ನಗಳ ಬಗ್ಗೆ ಚಿಂತೆಗಳು ನಿವಾರಣೆಯಾಗುತ್ತವೆ. ಸ್ವಂತ ಮನೆ ಅಥವಾ ವಾಹನವನ್ನು ಖರೀದಿಸುವ ನಿಮ್ಮ ದೀರ್ಘಕಾಲೀನ ಬಯಕೆಯ ಈಡೇರಿಕೆಗೆ ಅಡಿಪಾಯ ಹಾಕಲಾಗುತ್ತದೆ. ಹಿಂದೆ ನಿಮ್ಮನ್ನು ಕಾಡಿದ್ದ ದೀರ್ಘಕಾಲೀನ ಸಮಸ್ಯೆಗಳು ಆರೋಗ್ಯದ ದೃಷ್ಟಿಯಿಂದಲೂ ಗುಣವಾಗುತ್ತವೆ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಶಿಷ್ಟಾಚಾರ ದ್ವಿಗುಣವಾಗುತ್ತದೆ. ನೀವು ಯಾವುದೇ ಕೆಲಸವನ್ನು ಪ್ರಾರಂಭಿಸಿದರೂ ಅದಕ್ಕೆ ದೈವಿಕ ಶಕ್ತಿ ಸೇರಿಸಲಾಗುತ್ತದೆ. ಭವಿಷ್ಯದ ಬಗ್ಗೆ ಅನಿಶ್ಚಿತತೆ ದೂರವಾಗುತ್ತದೆ ಮತ್ತು ನೀವು ಯೋಜಿತ ಜೀವನ ಶೈಲಿಗೆ ಹೊಗ್ಗಿಕೊಳ್ಳುತ್ತೀರಿ. ಈ ಸಂತೋಷದ ಭವಿಷ್ಯವು ನಿಮ್ಮ ತಾಳ್ಮೆಯ ಕೊಡುಗೆ. ಪ್ರೀತಿ ಮತ್ತು ಮದುವೆಯಲ್ಲಿನ ಸಮಸ್ಯೆಗಳಿಗೆ ಪರಿಹಾರಗಳು. ಪ್ರಸ್ತುತ ಪರಿಸ್ಥಿತಿಯಲ್ಲಿ ಮಕರ ರಾಶಿಯವರು ತಮ್ಮ ವೈಯಕ್ತಿಕ ಸಂಬಂಧಗಳಲ್ಲಿ ಬಹಳ ಜಾಗರೂಕರಾಗಿರಬೇಕು. ಶನಿಯ ಪ್ರಭಾವದಿಂದಾಗಿ ನಿಮ್ಮ ಮಾತು ಕಠಿಣವಾಗಬಹುದು. ಈ ಕಾರಣದಿಂದ ನಿಮ್ಮ ಸಂಗಾತಿಯೊಂದಿಗೆ ತಪ್ಪು ತಿಳುವಳಿಕೆಗಳು ಉಂಟಾಗಬಹುದು. ವಿಶೇಷವಾಗಿ ಸಂಘ ವಿಷಯಗಳಿಗೆ ಅನುಮಾನಗಳು ಅಥವಾ ಜಗಳಗಳು ಸಂಬಂಧಗಳನ್ನು ಹಾಳು ಮಾಡಬಹುದು. ಅವಿವಾಹಿತರು ಸಂಬಂಧಗಳನ್ನು ಸ್ಥಾಪಿಸುವಾಗ ಅಡೆತಡೆಗಳನ್ನು ಎದುರಿಸುತ್ತಾರೆ. ಇದಕ್ಕೆ ಮುಖ್ಯ ಪರಿಹಾರ ಪರಸ್ಪರ ಅರ್ಥೈಸಿಕೊಳ್ಳುವುದು ಮತ್ತು ನಿಮ್ಮ ಭಾವನೆಗಳನ್ನು ಮರೆಹಾಕದೆ ಸ್ಪಷ್ಟವಾಗಿ ಮತ್ತು ಶಾಂತವಾಗಿ ಹಂಚಿಕೊಳ್ಳುವುದು. ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಯಾವುದೇ ಮೂರನೆಯ ವ್ಯಕ್ತಿಯ ಹಸ್ತಕ್ಷೇಪ ಇಲ್ಲದೆಂದು ಖಾತ್ರಿಪಡಿಸಿಕೊಳ್ಳಿ. ಗಂಡ ಮತ್ತು ಹೆಂಡತಿಯರು ತಮ್ಮ ಬಾಂಧವ್ಯವನ್ನು ಬಲಪಡಿಸಲು ಪ್ರತಿ ಶುಕ್ರವಾರ ಲಕ್ಷ್ಮೀ ಸಮೇತ ನಾರಾಯಣನನ್ನು ಪೂಜಿಸಬೇಕು. ಪ್ರೀತಿಯಲ್ಲಿರುವವರು ಪರಸ್ಪರ ಗೌರವಿಸಲು ಕಲಿಯಬೇಕು. ನಿಮ್ಮ ಸಂಬಂಧವು ನಿಮ್ಮ ಅಹಂಕಾರಕ್ಕಿಂತ ದೊಡ್ಡದು ಎಂದು ನೀವು ಅರಿತುಕೊಂಡರೆ ಎಲ್ಲಾ ಸಮಸ್ಯೆಗಳು ಬಗೆಹರಿಯುತ್ತವೆ. ತಾವಾಗಿಯೇ ಮಾಯವಾಗುತ್ತವೆ. ಪ್ರೇಮ ಸಂಬಂಧದಲ್ಲಿ ಸಿಹಿ ಕ್ಷಣಗಳನ್ನು ಅನುಭವಿಸಲು ನೀವು ನಿಮ್ಮನ್ನು ಬದಲಾಯಿಸಿಕೊಳ್ಳಬೇಕು. ಶಿಕ್ಷಣ ಮತ್ತು ಉದ್ಯೋಗಿಗಳ ಕ್ಷೇತ್ರದಲ್ಲಿನ ಸಮಸ್ಯೆಗಳಿಗೆ ಪರಿಹಾರಗಳು. ಈ ಅವಧಿಯು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಏಕಾಗ್ರತೆಯನ್ನು ಬಯಸುತ್ತದೆ. ಶನಿಯ ಪ್ರಭಾವದಿಂದಾಗಿ ಮನಸ್ಸು ಚಂಚಲವಾಗಿರಬಹುದು. ಅದನ್ನು ನಿಯಂತ್ರಣದಲ್ಲಿಡಲು ಯೋಗ ಅಥವಾ ಧ್ಯಾನ ಮಾಡಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರು ಕಷ್ಟಪಟ್ಟು ಕೆಲಸ ಮಾಡುವುದು ಮಾತ್ರವಲ್ಲದೆ ಸರಿಯಾದ ಯೋಜನೆಯೊಂದಿಗೆ ಅಧ್ಯಯನ ಮಾಡಬೇಕು. ಉದ್ಯೋಗಿಗಳ ವಿಷಯಕ್ಕೆ ಬಂದರೆ ಕಚೇರಿ ರಾಜಕೀಯವು ನಿಮ್ಮನ್ನು ತೊಂದರೆಗೊಳಿಸುತ್ತಿರಬಹುದು. ಬೇರೆಯವರು ನಿಮ್ಮ ಕೆಲಸವನ್ನು ತಮ್ಮ ಖಾತೆಗೆ ತೆಗೆದುಕೊಳ್ಳುವುದನ್ನು ನೀವು ನೋಡಬಹುದು. ಇದರ ಬಗ್ಗೆ ಕೋಪಗೊಳ್ಳಬೇಡಿ ಮತ್ತು ನಿಮ್ಮ ಕಾರ್ಯಕ್ಷಮತೆಯ ಬಗ್ಗೆ ಪುರಾವೆಗಳೊಂದಿಗೆ ನಿಮ್ಮ ಮೇಲಧಿಕಾರಿಗಳಿಗೆ ಸ್ಪಷ್ಟವಾಗಿ ತಿಳಿಸಿ. ನೀವು ತಾಳ್ಮೆಯಿಂದಿದ್ದರೆ ನಿಮ್ಮ ಕಠಿಣ ಪರಿಶ್ರಮ ಖಂಡಿತವಾಗಿಯೂ ಫಲ ನೀಡುತ್ತದೆ. ಸಾಫ್ಟ್ವೇರ್ ಅಥವಾ ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿರುವವರು ಹೆಚ್ಚಿನ ಪ್ರಯಾಣವನ್ನು ಹೊಂದಿರುತ್ತಾರೆ. ಅಧಿಕಾರಿಗಳೊಂದಿಗೆ ಮಾತನಾಡುವಾಗ ಸೌಮ್ಯವಾಗಿರಿ. ಕಚೇರಿಗೆ ಹೋಗುವ ಮೊದಲು ಪ್ರತಿದಿನ ನಿಮ್ಮ ನೆಚ್ಚಿನ ದೇವತೆಯನ್ನು ಸ್ಮರಿಸುವುದರಿಂದ ಅಡೆತಡೆಗಳು ದೂರವಾಗುತ್ತವೆ. ವೃತ್ತಿಪರವಾಗಿ ಹೊಸ ಕೌಶಲಗಳನ್ನು ಕಲಿಯಲು ಇದು ಸರಿಯಾದ ಸಮಯ. ನಿಮ್ಮ ಕಠಿಣ ಪರಿಶ್ರಮದಿಂದ ನೀವು ಬೆಳೆಯುವಿರಿ. 5ನೇ ರಾಶಿಯು ಸುವರ್ಣ ಅವಧಿಯ ಆರಂಭವಾಗಿದೆ. 5ನೇ ರಾಶಿಯು ಅತ್ಯಂತ ಶಕ್ತಿಶಾಲಿ ಚಿಹ್ನೆಯಾಗಿದ್ದು, ಇದು ಹಲವು ವರ್ಷಗಳಿಂದ ಮಕರ ರಾಶಿಯವರ ಜೀವನದಲ್ಲಿದ್ದ ಕತ್ತಲೆ ಮಾಯವಾಗಲಿದೆ ಮತ್ತು ಹೊಸ ಬೆಳಕು ಪ್ರವೇಶಿಸಲಿದೆ ಎಂದು ಹೇಳುತ್ತದೆ. ಇದರ ಮುಖ್ಯ ಸೂಚನೆಯೆಂದರೆ ನಿಮ್ಮ ಆಲೋಚನೆಗಳಲ್ಲಿನ ಅಗಾಧ ಸ್ಪಷ್ಟತೆ. ಭವಿಷ್ಯದ ಬಗ್ಗೆ ಭಯಗಳು ಮಾಯವಾಗುತ್ತವೆ ಮತ್ತು ನೀವು ಏನನ್ನಾದರೂ ಸಾಧಿಸಬಹುದು ಎಂಬ ವಿಶ್ವಾಸವು ನಿಮ್ಮಲ್ಲಿ ಮೊಳಕೆಯೊಡೆಯುತ್ತದೆ. ನಿಮ್ಮ ಕನಸಿನಲ್ಲಿ ದೀಪಗಳನ್ನು ಬೆಳಗಿದ ಅಥವಾ ಬಿಳಿ ಬಟ್ಟೆ ಧರಿಸಿದ ಜನರನ್ನು ಹೊಂದಿರುವ ದೇವಾಲಯಗಳನ್ನು ನೋಡುವುದು ನಿಮ್ಮ ತೊಂದರೆಗಳು ಕೊನೆಗೊಳ್ಳುತ್ತಿವೆ ಎಂಬುದರ ದೈವಿಕ ಸಂಕೇತವಾಗಿದೆ. ಅದು ಸ್ಥಗಿತಗೊಂಡ ಆದಾಯದ ಹರಿವುಗಳನ್ನು ಮತ್ತೆ ತೆರೆಯುವುದು ಅಥವಾ ನಿಮ್ಮ ಮನಸ್ಸಿನಲ್ಲಿ ಹೊಸ ವ್ಯವಹಾರ ಕಲ್ಪನೆಗಳ ಹೊರಹೊಮ್ಮುವಿಕೆಯಾಗಿರಬಹುದು. ನೀವು ಆಶ್ಚರ್ಯಚಕಿತರಾಗುವಿರಿ. ನಿಮ್ಮ ಮುಖಗಳು ಗಂಭೀರ ಭಾವನೆಯಿಂದ ತುಂಬಿರುತ್ತವೆ. ಇದು ಕೇವಲ ಒಂದು ದಿನದಲ್ಲಿ ಸಂಭವಿಸುವ ಬದಲಾವಣೆಯಲ್ಲ, ನಿಮ್ಮ ಜೀವನವು ಬಂಗಾರವಾಗಲಿದೆ ಎಂಬುದಕ್ಕೆ ಪ್ರಕೃತಿ ನೀಡಿದ ಭರವಾದ ಭರವಸೆ. ನೀವು ಈ ಚಿಹ್ನೆಯನ್ನು ಗುರುತಿಸಿ ನಿಮ್ಮ ಪ್ರಯತ್ನಗಳನ್ನು ತೀವ್ರಗೊಳಿಸಿದರೆ ನೀವು ಅನಿರೀಕ್ಷಿತ ಯಶಸ್ಸನ್ನು ಸಾಧಿಸುವಿರಿ. ದೇವರ ಕೃಪೆಯಿಂದ ಹೊಸ ಜೀವನ ಬದಲಾವಣೆ. ಜನವರಿ 25 ಮತ್ತು 28ರ ನಡುವೆ ಮಕರ ರಾಶಿಯವರ ಮಾನಸಿಕ ಸ್ಥಿತಿಯಲ್ಲಿ ಒಂದು ದೊಡ್ಡ ಪರಿವರ್ತನೆ ಸಂಭವಿಸುತ್ತದೆ. ಈ ಹೊಸ ಜೀವನು ಈ ಎಲ್ಲಾ ವರ್ಷಗಳಿಂದ ನೀವು ಅನುಭವಿಸಿದ ಅವಮಾನಗಳಿಗೆ ದೇವರ ಪ್ರತಿಫಲವಾಗಿದೆ. ನೀವು ಹಿಂದಿನದನ್ನು ಯೋಚಿಸುವುದನ್ನು ನಿಲ್ಲಿಸುತ್ತೀರಿ ಮತ್ತು ವರ್ತಮಾನದಲ್ಲಿ ಧೈರ್ಯವಾಗಿ ಬದುಕಲು ಪ್ರಾರಂಭಿಸುತ್ತೀರಿ. ನಿಮ್ಮ ಸುತ್ತಲಿನ ಜನರ ನಿಜವಾದ ಸ್ವರೂಪವನ್ನು ನೀವು ಅರ್ಥಮಾಡಿಕೊಳ್ಳುವಿರಿ. ಹೀಗಾಗಿ ಯಾರನ್ನು ನಂಬಬೇಕು ಮತ್ತು ಯಾರಿಂದ ದೂರವಿರಬೇಕು ಎಂಬುದನ್ನು ನೀವು ನಿರ್ಧರಿಸಲು ಸಾಧ್ಯವಾಗುತ್ತದೆ.
ಈ ಬದಲಾವಣೆ ಬಾಹ್ಯ ಮಾತ್ರವಲ್ಲ, ಆಂತರಿಕವಾಗಿಯೂ ಆಗಿದೆ. ದೇವರ ಕೃಪೆಯಿಂದಾಗಿ ನಿಮಗೆ ಬರಬೇಕಾದ ಹಳೆಯ ಸಾಲಗಳು ಸಂಗ್ರಹಿಸಲಾಗುತ್ತವೆ ಅಥವಾ ಸ್ಥಗಿತಗೊಂಡ ಬಡ್ತಿಗಳು ಬರುತ್ತವೆ. ನಿಮ್ಮ ಕಳೆದುಹೋದ ಪ್ರತಿಷ್ಠೆಯನ್ನು ಮರಳಿ ಪಡೆಯಲು ಸಂದರ್ಭಗಳು ಬದಲಾಗುತ್ತವೆ. ಹಳೆಯ ಸಂಬಂಧಗಳ ಮಾಲಿನ್ಯ ದೂರವಾಗುತ್ತದೆ ಮತ್ತು ನಿಮಗೆ ನಿಜವಾದ ಸಂತೋಷವನ್ನು ನೀಡುವ ಹೊಸ ಆರಂಭಗಳು ಉಂಟಾಗುತ್ತವೆ. ಈ ಹೊಸ ಜೀವನು ನಿಮಗೆ ಶಾಂತಿ ಮತ್ತು ತೃಪ್ತಿಯನ್ನು ತರುತ್ತದೆ. ಸಂತೋಷದ ಭವಿಷ್ಯ ಒಂದು ವಿಶ್ಲೇಷಣೆಯಾಗಿದೆ. ಮಕರ ರಾಶಿಯವರ ಭವಿಷ್ಯ ಈಗಿರುವುದಕ್ಕಿಂತ ಹೆಚ್ಚು ಅದ್ಭುತವಾಗಿರಲಿದೆ. ಮುಂಬರುವ ಅವಧಿಯಲ್ಲಿ ನೀವು ಕೈಗೊಳ್ಳುವ ಪ್ರತಿಯೊಂದು ಕೆಲಸದಲ್ಲಿ ನೀವು ಸಶಕ್ತರಾಗುವಿರಿ. ವಿಶೇಷವಾಗಿ ಆರ್ಥಿಕ ಕ್ಷೇತ್ರದಲ್ಲಿ ನಿಮ್ಮ ಪ್ರಯೋಗಗಳ ಪರಿಣಾಮವಾಗಿ ನೀವು ಸ್ಥಿರವಾದ ಆದಾಯವನ್ನು ಪಡೆಯುತ್ತೀರಿ. ಕುಟುಂಬದಲ್ಲಿನ ಹಿಂದಿನ ಎಲ್ಲಾ ಭಿನ್ನಾಭಿಪ್ರಾಯಗಳು ಬಗೆಹರಿಯುತ್ತವೆ ಮತ್ತು ಎಲ್ಲರೂ ಒಂದಾಗುತ್ತಾರೆ. ಮಕ್ಕಳ ಶಿಕ್ಷಣ ಅಥವಾ ಅವರ ವಿವಾಹ ಪ್ರಯತ್ನಗಳ ಬಗ್ಗೆ ಚಿಂತೆಗಳು ನಿವಾರಣೆಯಾಗುತ್ತವೆ. ನಿಮ್ಮ ಸ್ವಂತ ಮನೆ ಅಥವಾ ವಾಹನವನ್ನು ಖರೀದಿಸುವ ನಿಮ್ಮ ದೀರ್ಘಕಾಲೀನ ಆಸೆಯನ್ನು ಪೂರೈಸಲು ಈಗ ಅಡಿಪಾಯ ಹಾಕಲಾಗುತ್ತದೆ. ಹಿಂದೆ ನಿಮ್ಮನ್ನು ಕಾಡಿದ್ದ ದೀರ್ಘಕಾಲೀನ ಸಮಸ್ಯೆಗಳು ಆರೋಗ್ಯದ ದೃಷ್ಟಿಯಿಂದಲೂ ಗುಣವಾಗುತ್ತವೆ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಗೌರವ ದ್ವಿಗುಣವಾಗುತ್ತದೆ. ನೀವು ಯಾವುದೇ ಕೆಲಸವನ್ನು ಪ್ರಾರಂಭಿಸಿದರೂ ದೈವಿಕ ಶಕ್ತಿಯು ಅದರೊಂದಿಗಿರುತ್ತದೆ. ಭವಿಷ್ಯದ ಬಗ್ಗೆ ಅನಿಶ್ಚಿತತೆ ದೂರವಾಗುತ್ತದೆ ಮತ್ತು ನಿಮಗಾಗಿ ಯೋಜಿಸಿದ ಜೀವನ ಶೈಲಿ ಸ್ಥಾಪಿಸಲಾಗುತ್ತದೆ. ಈ ಸಂತೋಷದ ಭವಿಷ್ಯ ನಿಮ್ಮ ತಾಳ್ಮೆಯ ಕೊಡುಗೆಯಾಗಿದೆ. ಪ್ರೀತಿ ಮತ್ತು ಮದುವೆಯಲ್ಲಿನ ಸಮಸ್ಯೆಗಳಿಗೆ ಪರಿಹಾರಗಳು. ಪ್ರಸ್ತುತ ಪರಿಸ್ಥಿತಿಯಲ್ಲಿ ಮಕರ ರಾಶಿಯವರು ತಮ್ಮ ವೈಯಕ್ತಿಕ ಸಂಬಂಧಗಳಲ್ಲಿ ಬಹಳ ಜಾಗೃತರಾಗಿರಬೇಕು. ಶನಿಯ ಪ್ರಭಾವದಿಂದಾಗಿ ನಿಮ್ಮ ಮಾತುಗಳು ಕಠಿಣವಾಗಿರಬಹುದು. ಇದು ನಿಮ್ಮ ಸಂಗಾತಿಯೊಂದಿಗೆ ತಪ್ಪು ತಿಳುವಳಿಕೆಗೆ ಕಾರಣವಾಗಬಹುದು. ವಿಶೇಷವಾಗಿ ಸಣ್ಣ ವಿಷಯಗಳಿಗೆ ಸಂದೇಹಗಳು ಅಥವಾ ಜಗಳಗಳು ಸಂಬಂಧಗಳನ್ನು ಹಾಳು ಮಾಡಬಹುದು. ಅವಿವಾಹಿತರು ಸಂಬಂಧಗಳ ರಚನೆಯ ಸಮಯದಲ್ಲಿ ಅಡೆತಡೆಗಳನ್ನು ಎದುರಿಸಬೇಕಾಗುತ್ತದೆ. ಇದಕ್ಕೆ ಮುಖ್ಯ ಪರಿಹಾರವೆಂದರೆ ಪರಸ್ಪರ ಅರ್ಥಮಾಡಿಕೊಳ್ಳುವುದು. ನಿಮ್ಮ ಭಾವನೆಗಳನ್ನು ನಿಮ್ಮ ಮನಸ್ಸಿನಲ್ಲಿ ಮರೆಮಾಡಬೇಡಿ ಮತ್ತು ಅವುಗಳನ್ನು ಸ್ಪಷ್ಟವಾಗಿ ಮತ್ತು ಶಾಂತವಾಗಿ ಹಂಚಿಕೊಳ್ಳಿ. ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಯಾವುದೇ ಮೂರನೆಯ ವ್ಯಕ್ತಿಯ ಪಾಲ್ಗೊಳ್ಳುವಿಕೆ ಇಲ್ಲದೆನ ನೋಡಿಕೊಳ್ಳಿ. ಬಂಧವನ್ನು ಬಲಪಡಿಸಲು ಗಂಡ ಮತ್ತು ಹೆಂಡತಿ ಪ್ರತಿ ಶುಕ್ರವಾರ ಲಕ್ಷ್ಮೀ ಸಮೇತ ನಾರಾಯಣನನ್ನು ಪೂಜಿಸುತ್ತಾರೆ. ಪ್ರೀತಿಯಲ್ಲಿರುವವರು ಪರಸ್ಪರ ಗೌರವಿಸಲು ಕಲಿಯಿರಿ. ನಿಮ್ಮ ಸಂಬಂಧ ನಿಮ್ಮ ಅಹಂಕಾರಕ್ಕಿಂತ ದೊಡ್ಡದಾಗಿದೆ ಎಂಬುದನ್ನು ನೀವು ಅರಿತುಕೊಂಡರೆ ಎಲ್ಲ ಸಮಸ್ಯೆಗಳು ತಾವಾಗಿಯೇ ದೂರವಾಗುತ್ತವೆ. ಪ್ರೇಮ ಸಂಬಂಧದಲ್ಲಿ ಸಿಹಿ ಕ್ಷಣಗಳನ್ನು ಅನುಭವಿಸಲು ನಿಮ್ಮಲ್ಲಿ ಬದಲಾವಣೆಯ ಅಗತ್ಯವಿದೆ. ಶಿಕ್ಷಣ ಮತ್ತು ಉದ್ಯೋಗಿಗಳ ಕ್ಷೇತ್ರದಲ್ಲಿನ ಸಮಸ್ಯೆಗಳಿಗೆ ಪರಿಹಾರಗಳು. ಈ ಅವಧಿಯು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಏಕಾಗ್ರತೆಯನ್ನು ಬಯಸುತ್ತದೆ. 1ನೇ ದಿನದಲ್ಲಿ ಶನಿಯ ಪ್ರಭಾವದಿಂದಾಗಿ ಮನಸ್ಸು ಪ್ರಕ್ಷುಬ್ಧವಾಗಿರಬಹುದು, ಅದನ್ನು ನಿಯಂತ್ರಣದಲ್ಲಿಡಲು ಯೋಗ ಅಥವಾ ಧ್ಯಾನ ಮಾಡಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರು ಕಷ್ಟಪಟ್ಟು ಕೆಲಸ ಮಾಡುವುದು ಮಾತ್ರವಲ್ಲದೆ ಸರಿಯಾದ ಯೋಜನೆಯೊಂದಿಗೆ ಅಧ್ಯಯನ ಮಾಡಬೇಕು. ಉದ್ಯೋಗಿಗಳ ವಿಷಯಕ್ಕೆ ಬಂದರೆ ಕಚೇರಿ ರಾಜಕೀಯವು ನಿಮ್ಮನ್ನು ತೊಂದರೆಗೊಳಿಸುತ್ತಿರಬಹುದು. ಬೇರೆಯವರು ನಿಮ್ಮ ಕೆಲಸವನ್ನು ತಮ್ಮ ಖಾತೆಗೆ ತೆಗೆದುಕೊಳ್ಳುವುದನ್ನು ನೀವು ನೋಡಬಹುದು. ಇದರ ಬಗ್ಗೆ ಕೋಪಗೊಳ್ಳಬೇಡಿ ಮತ್ತು ನಿಮ್ಮ ಕಾರ್ಯಕ್ಷಮತೆಯ ಬಗ್ಗೆ ಪುರಾವೆಗಳೊಂದಿಗೆ ನಿಮ್ಮ ಮೇಲಧಿಕಾರಿಗಳಿಗೆ ಸ್ಪಷ್ಟವಾಗಿ ತಿಳಿಸಿ. ನೀವು ತಾಳ್ಮೆಯಿಂದಿದ್ದರೆ ನಿಮ್ಮ ಕಠಿಣ ಪರಿಶ್ರಮ ಖಂಡಿತವಾಗಿಯೂ ಫಲ ನೀಡುತ್ತದೆ. ಸಾಫ್ಟ್ವೇರ್ ಅಥವಾ ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿರುವವರು ಹೆಚ್ಚಿನ ಪ್ರಯಾಣವನ್ನು ಹೊಂದಿರುತ್ತಾರೆ. ಅಧಿಕಾರಿಗಳೊಂದಿಗೆ ಮಾತನಾಡುವಾಗ ಸೌಮ್ಯವಾಗಿರಿ. ಕಚೇರಿಗೆ ಹೋಗುವ ಮೊದಲು ಪ್ರತಿದಿನ ನಿಮ್ಮ ನೆಚ್ಚಿನ ದೇವತೆಯನ್ನು ಸ್ಮರಿಸುವುದರಿಂದ ಅಡೆತಡೆಗಳು ದೂರವಾಗುತ್ತವೆ. ವೃತ್ತಿಪರವಾಗಿ ಹೊಸ ಕೌಶಲಗಳನ್ನು ಕಲಿಯಲು ಇದು ಸರಿಯಾದ ಸಮಯ. ನಿಮ್ಮ ಕಠಿಣ ಪರಿಶ್ರಮದಿಂದ ನೀವು ಬೆಳೆಯುವಿರಿ. ನಮ್ಮ ದೇವರ ದರ್ಶಕ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.